ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಪದ್ಧತಿಯಲ್ಲಿ ಹುರುಳಿ ಮೊಳಕೆ ಕಾಳು ಬಸ್ಸಾರನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿ. ಕುಕ್ಕರಲ್ಲಿ ಎಷ್ಟು ಬೇಗ ಮಾಡುತ್ತೆ ಅಂದರೆ ಒಂದು 15ರಿಂದ 20 ನಿಮಿಷದೊಳಗೆ ಈ ಬಸ್ಸಾರನ್ನು ನಾವು ಪ್ರಿಪೇರ್ ಮಾಡ್ಬೋದು. ಇದು ವಾರಕ್ಕೆ 1 ಅಥವಾ 2 ಸಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಮೇಲು ಕೊಡುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಸಾರು ಮಾಡೋದಕ್ಕಂತ ನಾನು ನಿನ್ನೆ ಬೆಳಿಗ್ಗೆನೇ ಮೊಳಕೆ ಕಾಳಿಗೆ ಅಂತೇಳಿ ನಾನು ಹುರುಳಿ ಕಾಳನ್ನ ನೆನೆ ಹಾಕಿದ್ದೆ. ನಾನು ನೆನೆಸಿದ್ದಾದಮೇಲೆ ನಿನ್ನೆ ರಾತ್ರಿ ಮೊಳಕೆ ಕಾಳು ಕಟ್ಟಿಟ್ಟಿದ್ದೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಈ ರೀತಿ ಮೊಳಕೆ ರೆಡಿ ಆಗಿದ್ದಾವೆ. ನಾನು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಅಂಗಡಿಯಲ್ಲಿ ಸಿಗೋ ಮೊಳಕೆ ಕಾಳು ಕೂಡ ತಗೊಳ್ಬೋದು. ಇದು ಹುರುಳಿ ಕಾಳು ಒಂದೇ ಅಲ್ಲ, ಇದ್ರ ಜೊತೆಗೆ ನೀವು ಹೆಸರು ಕಾಳು, ಅಲಸಂದಿ ಕಾಳು ಯಾವ ರೀತಿ ಮೊಳಕೆ ಕಾಳು ಬೇಕಿದ್ರೂ ಕೂಡ ತಗೊಳ್ಬೋದು. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ತೊಳೆದು ಈಗ ಕುಕ್ಕರ್ಗೆ ಹಾಕಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ 1 ಲೀಟ್ರ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಮೊಳಕೆ ಕಾಳನ್ನು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ, ನಮಗೆ ಸಮಯ ಕೂಡ ಉಳಿತಾಯ ಆಗುತ್ತೆ. ಈಗ ನೀರು ಹಾಕಿ ಮುಚ್ಚಳ ಮುಚ್ಚಿ ನಾನು ಇದನ್ನ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಒಂದು 5ರಿಂದ 8 ನಿಮಿಷ ಆದರೆ ಸಾಕಾಗುತ್ತೆ. ಒಂದು 4ರಿಂದ 5 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಆವಾಗ ಪೂರ್ತಿಯಾಗಿ ಬೆಂದಿರುತ್ತೆ. ಈಗ ವಿಷಲೆಲ್ಲ ಆಗಿದ್ದಾವೆ. ಈಗ ಇದನ್ನೆಲ್ಲ ಆಫ್ ಮಾಡಿ ಈಗ ಸ್ಟೀಮೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ ತೋರಿಸ್ತೀನಿ. ಒಂದು 4ರಿಂದ 5 ವಿಷಲ್ಗೆ ಸಾಕು. ಪೂರ್ತಿ ಮೆತ್ತಗೂ ಆಗಿಲ್ಲ, ಹಂಗಂತೇಳಿ ಪೂರ್ತಿ ಬೇಯ್ದಂಗೂ ಇಲ್ಲ. ಒಂದು 80%ವರೆಗೂ ಬೆಂದಿದ್ದಾವೆ. ಇಷ್ಟು ಬೆಂದಿದ್ರೆ ಸಾಕಾಗಿರುತ್ತೆ. ನಾನು ಹಾಕಿರೋ ನೀರೆಲ್ಲ ಖಾಲಿಯಾಗಿದ್ದಾವೆ. ಅದಕ್ಕೆ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತೇಳಿ 1 ಚಮಚನಷ್ಟು ನೀರು ಹಾಕಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಅದು ಕುದಿಯೋಕ್ಕೆ ಇರೋಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಇಡಿಕೆಯಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ. ನಾನಿಲ್ಲಿ ಸಾರು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇಷ್ಟೊಂದು ತಗೊಂಡಿದ್ದೀನಿ. ನಿಮ್ಮ ಸಾರು ಕ್ವಾಂಟಿಟಿ ನೋಡ್ಕೊಂಡು ನೀವು ಶೇಂಗಾ ಬೀಜ ತಗೊಳ್ಬೋದು. ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ತಗೊಳ್ಬೋದು, ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ನಾವಿಲ್ಲಿ ಶೇಂಗಾ ಬೀಜದ ಜೊತೆಗೆ ಮೆಣಸಿನ್ಕಾಯಿ ಉರಿಯೋದ್ರಿಂದ ಸೀದ್ ಹೋಗೋದಿಲ್ಲ ಮತ್ತು ಘಾಟು ಕೂಡ ಬರೋದಿಲ್ಲ. ಈಗ ನೋಡಿ ಕರೆಕ್ಟಾಗಿ ಫ್ರೈ ಆಗಿದ್ದಾವೆ. ಶೇಂಗಾ ಬೀಜ ಕೂಡ ಅಷ್ಟೇ ಒಂದು 80% ಇದು ಕಪ್ಪಾದರೆ ಸಾಕಾಗುತ್ತೆ. ಈಗ ಇದನ್ನು ಇಳಿಸಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಇಲ್ಲಿ ನಾನಿಲ್ಲಿ ಮಸಾಲೆ ಹುರ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಚೆನ್ನಾಗಿ ನೀರು ಕೂಡ ಕುದೀತಾ ಇದ್ದಾವೆ. ಈಗಿದು ನಮಗೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದರಲ್ಲದೇ ಒಂದು ಚೌಟ ನಾನು ಹೆಸರು ತಗೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು, ನಾವು ಎಷ್ಟು ಹುಳಿ ಬೇಕು ಅಂತ ಅಂದ್ಕೊಂಡಿವೋ ಅಷ್ಟು ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು ತೊಗೊಂಡು ಇದನ್ನ ತೊಳೆದು ಒಂದು ಸಾರಿ ನಾನು ಇದೇ ಹೆಸರಿನಲ್ಲಿ ಬಿಸಿ ಇದ್ದಂಗ್ಲೇ ನೆನೆ ಹಾಕಿದ್ರೆ ಬೇಗ ನೆಂದ್ಕೊಳ್ಳುತ್ತೆ. ಈಗ ನೋಡಿ ನಾನಿಲ್ಲಿ ಮಸಾಲೆ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ನಾವು ಹುರ್ಕೊಂಡಿರೋ ಒಣಮೆಣಸಿನ್ಕಾಯಿ, 1 ಚಮಚದಷ್ಟು ಜೀರಿಗೆ ಮತ್ತು ನಾವು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಸಿಪ್ಪೆ ಎಲ್ಲ ತೆಗೆದು ಈಗ ತಗೊಂಡಿದ್ದೀನಿ. ಫಸ್ಟ್ ಇದನ್ನ ಒಂದು ಸಾರಿ ಡ್ರೈ ಪೌಡ್ರ್ ಮಾಡ್ಕೊಳ್ಬೇಕು, ಅಂದರೆ ನೀರು ಹಾಕೋದಕ್ಕೆ ಹೋಗಬಾರ್ದು. ಈಗ ನಾವಿಲ್ಲಿ ನೀರಿನ ಬದಲಾಗಿ ನಾವಿಲ್ಲಿ ಹೆಸರು ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಅದನ್ನೇ ಹಾಕ್ಕೊಳ್ಬೇಕು. ಇದು ಫೈನ್ ಪೇಸ್ಟ್ ಮಾಡಬಾರ್ದು, ಒಂದು 80%ವರೆಗೂ ಪೇಸ್ಟ್ ಆಗಿದ್ದರೆ ಸಾಕಾಗುತ್ತೆ. ಈಗ ಇದನ್ನ ಇನ್ನೊಂದು ಪಾತ್ರೆ ತೊಗೊಂಡು ನಾನಿಲ್ಲಿ ಜರಡಿ ಇಟ್ಟು ಈಗ ಇದನ್ನೆಲ್ಲ ಬಸಿತಾ ಇದ್ದೀನಿ. ಈ ರೀತಿ ಬಸ್ಕೊಂಡ್ರೆ ನಮಗೆ ಕಾಳು ಅನ್ನೋದು ಸಾರಿಗೆ ಬೀಳೋದಿಲ್ಲ, ಕರೆಕ್ಟಾಗಿಯೇ ಜಾಲರದಲ್ಲೇ ಬಂದು ಬೀಳ್ತವೆ. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾವಿಲ್ಲಿ ಮೊದಲೇ ಹೆಸರಿಗೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ವಲ್ಲ, ಈಗ ಅದನ್ನು ಪೂರ್ತಿ ಹಿಂಡ್ಕೊಳ್ಬೇಕು. ಅಂದರೆ ನಿಮಗೆ ಎಷ್ಟು ಹುಳಿ ಬೇಕು ಅಂತ ನೋಡ್ಕೊಂಡು ನೀವು ನೆನೆ ಹಾಕಿರೋ ಹುಣಸೆಹಣ್ಣನ್ನ ಹಿಂಡ್ಕೊಳ್ರಿ. ಈಗ ನಾವು ರುಬ್ಬಿರೋ ಮಸಾಲೆನ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಸಾಲೆ ಮಿಕ್ಸಿ ಜಾರ್ಗೂ ಕೂಡ ಅಷ್ಟೇ ನಾವು ನೀರು ಹಾಕಬಾರ್ದು, ಇದೇ ಹೆಸರಲ್ಲೇ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ಸಾರಿ ನಾವು ಸಾರು ಮಾಡಿದಾಗ ನಾವು ಎಲ್ಲೆಲ್ಲಿ ನೀರು ಹಾಕಬೇಕು ಅಂತ ಸಂದರ್ಭ ಬರುತ್ತೋ ಅದಕ್ಕೆಲ್ಲ ನಾವಿಲ್ಲಿ ಹೆಸರೇ ಬಳಸಬೇಕು. ಈಗೆಲ್ಲ ರೆಡಿಯಾಗಿದೆ. ಈಗ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ. ಈಗ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮಗೆ ಈರುಳ್ಳಿ ಇಷ್ಟ ಆಗಿರಲಿಲ್ಲ ಅಂತಂದು ನೀವು ಕಡಿಮೆ ತಗೊಳ್ಬೋದು. ಈಗ ಇದರಲ್ಲಿರೋದನ್ನೇ ಒಂದು ಸ್ವಲ್ಪ ತಗೊಂಡು ನಾನಿಲ್ಲಿ ಸಾರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಪ್ರೇಟ್ 2 ಸಾರಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಬಾಣಲಿಲಿರೋ ಒಗ್ಗರಣೆಗೆ ನಾವಿಲ್ಲಿ ಬಸ್ಕೊಂಡಿರೋ ಹುರುಳಿ ಕಾಳನ್ನು ಹಾಕ್ಕೊಳ್ಬೇಕು. ಹಾಕಿ ಒಂದು 2 ಸಾರಿ ಇದನ್ನ ಮಿಕ್ಸ್ ಮಾಡಿ, ನಿಮಗಿಲ್ಲಿ ಉಪ್ಪು ಕಮ್ಮಿ ಆಗಿದ್ದರೆ ಈಗ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಈಗ ಬಾಣಲಿಯಲ್ಲಿರೋ ಹುರುಳಿ ಕಾಳೆಲ್ಲ ಬೇರೆ ಕಡೆ ಇಟ್ಟು ಇದನ್ನು ಮತ್ತೆ ಹೇಳ್ಕೊಟ್ಟಿರೋದು ಸ್ವಲ್ಪ ಎಣ್ಣೆ ಹಾಕಿ ಅದು ಪೂರ್ತಿ ಬಿಸಿ ಆದಮೇಲೆ ಈಗ ಇದಕ್ಕೆ ಸಾರು ಹಾಕಬೇಕಂತೆ. ಈ ರೀತಿ ಸಾರು ಹಾಕಿದ್ರೆ ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಏನಾದರೂ ಖಾರ ಆಗಿದ್ದರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ.
ಇದ್ರ ಜೊತೆಗೆ ಮುದ್ದೆ ಮತ್ತು ಅನ್ನ ಯಾವುದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ. ಆದರೆ ಸಾರಂತೂ ಭಾಳನೇ ರುಚಿಯಾಗಿದೆ. ನೀವು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಇದನ್ನು ಸಾರು ಒಂದಿನ ಮಾಡಿಟ್ಕೊಂಡ್ರೆ 2 ದಿನ ತನಕನೂ ತಿಂತೀವಿ, ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟಪಡ್ತಾರೆ, ದೊಡ್ಡವರು ಮಕ್ಕಳು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.